ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಗಡಿನಾಡು ಬೀದರ್ ಜಿಲ್ಲೆಯಲ್ಲಿ ವರುಣದೇವನ ಮುನಿಸು ಮುಂದುವರೆದಿದೆ. ಜೂನ್ ತಿಂಗಳು ಅಂತ್ಯಕ್ಕೆ ಬಂದರೂ ನಿರೀಕ್ಷಿತ ಮಳೆಯಾಗದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬಿತ್ತನೆ ಕಾರ್ಯ ವಿಳಂಬವಾಗಿದ್ದು ಅನ್ನದಾತರು ಆಕಾಶದತ್ತ ಮುಖ ಮಾಡಿ ಮಳೆಯ ನಿರೀಕ್ಷೆಯಲ್ಲಿದ್ದಾರೆ. ಈ ಮಧ್ಯೆ ಮಳೆರಾಯನನ್ನು ಒಲಿಸಿಕೊಳ್ಳಲು ಬಾಲ್ಕಿ ತಾಲೂಕಿನ ಕಟಕ ಚಿಂಚೋಳಿ ಗ್ರಾಮಸ್ಥರು ವಿಶಿಷ್ಟ ಹರಕೆಗೆ ಮುಂದಾಗಿದ್ದಾರೆ. ನೈಜ ಮದುವೆಯನ್ನು ಮೀರಿಸುವ ರೀತಿಯಲ್ಲಿ ಗೊಂಬೆಗಳಿಗೆ ಶಾಸ್ತ್ರೋಕ್ತವಾಗಿ ಮದುವೆ ನೆರವೇರಿಸಿ ವರುಣನ ಕೃಪೆಗೆ ಪ್ರಾರ್ಥಿಸಿದ್ದಾರೆ. ಹೌದು, ಜೂನ್ ತಿಂಗಳು ಮುಗಿತಾ ಬಂದರೂ ರಾಜ್ಯದ ಹಲವು ಭಾಗಗಳಲ್ಲಿ ಇನ್ನೂ ಮಳೆ ಬೀಳ್ತಾ ಇಲ್ಲ. ಅದರಲ್ಲೂ ಗಡಿನಾಡು ಬೀದರ್ ಜಿಲ್ಲೆಯಲ್ಲಿ ಮಳೆಯ ಕೊರತೆ ರೈತರ ಆತಂಕ ಹೆಚ್ಚಿಸಿದೆ. ಪ್ರತಿ ವರ್ಷ ಈ ವೇಳೆಗೆ ಹೊಲಗಳಲ್ಲಿ ಬಿತ್ತನೆ ಕಾರ್ಯ ಜೋರಾಗಿರ್ತಾ ಇತ್ತು. ಆದ್ರೆ ಈ ಬಾರಿ ಮಳೆಯ ಕೊರತೆಯಿಂದ ಹೊಲಗಳು ಇನ್ನೂ ಬಿತ್ತನೆಗಾಗಿ ಕಾಯ್ತಾ ಇವೆ. ಬೀಜ ಗೊಬ್ಬರ ಖರೀದಿಸಿ ಸಿದ್ಧವಾಗಿರುವ ರೈತರು ಆಕಾಶದತ್ತ ದೃಷ್ಟಿ ನೆಟ್ಟು ವರುಣನ ಆಗಮನಕ್ಕಾಗಿ ಕಾದು ಕುಳಿತಿದ್ದಾರೆ. ಇದರ ನಡುವೆ ಬಾಲ್ಕಿ ತಾಲೂಕಿನ ಕಟಕ ಚಿಂಚೋಳಿ ಗ್ರಾಮದಲ್ಲಿ ವಿಶಿಷ್ಟ ಆಚರಣೆಯೊಂದು ಗಮನ ಸೆಳೆದಿದೆ. ಮಳೆರಾಯನನ್ನ ಒಲಿಸಿಕೊಳ್ಳುವ ಉದ್ದೇಶದಿಂದ ಗ್ರಾಮಸ್ಥರು ಗೊಂಬೆಗಳ ಮದುವೆ ನಡೆಸಿದ್ದಾರೆ. ಇದು ಕೇವಲ ಸಾಂಕೇತಿಕ ಕಾರ್ಯಕ್ರಮವಾಗಿರಲಿಲ್ಲ. ಹೆಣ್ಣು ನೋಡುವ ಶಾಸ್ತ್ರದಿಂದ ಆರಂಭಿಸಿ ನಿಶ್ಚಿತಾರ್ಥ, ಮದುವೆ ಸೇರಿದಂತೆ ಎಲ್ಲಾ ಧಾರ್ಮಿಕ ವಿಧಿವಿಧಾನಗಳನ್ನ ಗ್ರಾಮಸ್ಥರು ಸಂಪ್ರದಾಯಬದ್ಧವಾಗಿ ನೆರವೇರಿಸಿದ್ದಾರೆ. ನೂರಾರು ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಳೆಗಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಬರಡಾಗುತ್ತಿರುವ ಭೂಮಿಗೆ ಜೀವ ತುಂಬುವಂತೆ, ರೈತರ ಬದುಕಿಗೆ ಆಸರೆಯಾಗುವಂತೆ ವರುಣದೇವ ಕೃಪೆ ತೋರಲಿ ಎಂದು ಬೇಡಿಕೊಂಡಿದ್ದಾರೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಎಷ್ಟೇ ಮುಂದುವರೆದಿದ್ರೂ ಪ್ರಕೃತಿಯ ಮುಂದೆ ಮಾನವ ಇನ್ನೂ ಅಸಹಾಯಕ ಎಂಬುದನ್ನ ಇಂತಹ ಘಟನೆಗಳು ನೆನಪಿಸುತ್ತೆ. ಗ್ರಾಮದಿಂದ ಮಾತಾಡ್ತೀವಿ. ಸರಿ ಬೆಳಿ ಬಿತ್ತೀವಿ, ಈ ಸರಿ ಬೆಳಿ ಬಿತ್ತಿಲ್ಲ, ಅದ್ರ ಕಡೆಯಿಂದ ಮಳೆ ಬರ್ತು ಅಂತ ಹೇಳಿ ಗೊಂಬೆ ಮದುವೆ ಪ್ರೋಗ್ರಾಮ್ ಇಟ್ಕೊಂಡಿದೀವಿ. ಹಾಗಾಗಿ ಮುಂಜಾನೆ ಸುದ್ದಿ ಮದುವೆ ಯಾವ ಪ್ರಕಾರ ಮಾಡ್ತೀವಿ ಆ ಪ್ರಕಾರ ಹೆಣ್ಣು ಗಂಡು ಹುಡುಗಿ ತಂದೆ ತಾಯಿ ಹೀಗಾಗಿ ಲಗ್ನ ಮಾಡ್ತಾ ಇದೀವಿ. ಸುತ್ತಿ ಎಣ್ಣೆ ಹಚ್ಚಿ ಅಲ್ಲಿಂದ ಐರಣಿ ಕೂಡ ತಗೊಂಡು ಮಳೆ ಬರ್ತದೆ ಅಂತ ಹೇಳಿ ನಮ್ಮ ಮೂಢನಂಬಿಕೆಗಳಿಂದ ತಗೊಂಡ್ ಮಾಡ್ತೀವಿ. ಐರಣಿ ಕೂಡ ಇಲ್ಲಿ ಭವಾನಿ ಗುಡಿದಾಗ ನಾವು ಅಕ್ಷತೆ ಹಾಕಿ ಲಗ್ನ ಯಾವ ಟೈಪ್ ಮಾಡ್ತೀವಿ ಆ ಟೈಪ್ ಮಾಡ್ಕೊಂಡು ಬಂದಿದ್ದೀವಿ. ಅಂದ್ರೆ ಏನೇನ್ ಮಾಡ್ರಿ ನಿನ್ನೆ ಹಿಡಿದು ಇವತ್ತಿನ ತನ ಏನೇನಾಯ್ತು? ಹಾಸಿಗೆ ಹಾಕಿವಿ, ಕುಂಕುಮ ಹಚ್ಚಿವಿ. ಯಾವ ಟೈಪ್ ಒಂದು ಮನುಷ್ಯರದ್ದು ಲಗ್ನ ಯಾವ ಟೈಪ್ ಮಾಡ್ತೀವಿ ಆ ಟೈಪ್ ನಾವು ಗೊಂಬೆ ಮದುವೆ ಮಾಡ್ಕೊಂಡು ಬಂದಿವಿ. ಅಂದ್ರೆ ಹಿಂಗ್ ಮಾಡೋದ್ರಿಂದ ಏನ್ ಪ್ರಯೋಜನ, ಅದ ಏನಾಯ್ತು? ಹಿಂಗ್ ಮಾಡೋದ್ರಿಂದ ನಮ್ದು ಮಳಿ ಬರ್ತದೆ ನಂಬಿಕೆ ಇದೆ. ಹಿಂದಿಂದ ಹಿಡಿದು ಪಾಲಿಸ್ಕೊಂಡು ಬಂದಿದೆ. ಇದು ಇವಾಗ್ಲೂ ನಾವು ಮುಂದೆ ಹಂಗೆ ಮಾಡ್ಬೇಕಂತೇಳಿ ಮಾಡ್ತಾ ಇದ್ದೀವಿ. ಮಳೆಗಾಗಿ ಜನರು ಇಂದಿಗೂ ತಮ್ಮ ಸಾಂಪ್ರದಾಯಿಕ ನಂಬಿಕೆಗಳನ್ನ ಜೀವಂತವಾಗಿಟ್ಟುಕೊಂಡಿರುವುದು ವಿಶೇಷವಾಗಿದೆ. ಒಟ್ಟಿನಲ್ಲಿ ಮಳೆಯ ಕೊರತೆಯಿಂದ ಕಂಗಾಲಾಗಿರುವ ರೈತ ಸಮುದಾಯಕ್ಕೆ ಮಳೆರಾಯನ ಆಗಮನವೇ ದೊಡ್ಡ ನಿರೀಕ್ಷೆ ಆಗಿದೆ. ಗ್ರಾಮ ಕಟಕ್ ಚಿಂಚೋಳಿ, ನಾ ಅಂಗನವಾಡಿ ಟೀಚರ್ ಇದ್ದೇನೆ. ಸಲುವಾಗಿ ಈಗ ನಾವು ಮಾಡ್ಲತ್ತಿದ್ದೀವಿ. ಏನಾರ 6ನೇ ವರ್ಷ ಇದು ಗೊಂಬೆ ಮದುವೆ ನಾವು ಮಾಡೋದು. ಯಾಕೆ ಮಾಡ್ಲತ್ತೀವಿ ಅಂದ್ರೆ ಒಂದು ಸಂಪ್ರದಾಯ ಇಟ್ಕೊಂಡು ಕಸಿಂದು ಈಗ ಹಿರುಗಳು ಏನು ಮಾಡ್ತಾರಲ್ಲ ಆ ಪ್ರಕಾರ ಮನೆಗೆ ಹೋಗಿ ಒಂದು ಕನ್ಯಾದಾನ ಮಾಡಿಸ್ಕೊಂಡು ಅದು ನೆಂಟಸ್ತಾನ ನೋಡಿ ಬಂದೆವು. ನೆಂಟಸ್ತಾನ ನೋಡಿ ಬಂದ ಮೇಲೆ ಅವ್ರಿಗೆ ಒಪ್ಪಿಗೆ ಆಯಿತು, ನಮ್ಗೆ ಒಪ್ಪಿಗೆ ಆಯಿತು. ಆಗಿದ ಮೇಲೆ ಗಟ್ಟು ಮಾಡಿದೆವು. ಗಟ್ಟು ಮಾಡಿ ಕಸಿಂದು ಕುಂಕುಮ ಹಚ್ಬೇಕಂತೇಳಿ ಹಿಂದಿಂದ ಏನು ಶಾಸ್ತ್ರ ಅದ ಅಷ್ಟು ಎಲ್ಲ ನಾವು ಹಳಿದು ಏನು ಮಾಡ್ತಾರಲ್ಲ ಹಿರುಗಳು ಹಚ್ಚಿ ಪ್ರಕಾರ ಕುಂಕುಮ ಹಚ್ಚೋದು, ಬಾಸುಣಿಕೆ ಹಾಕೋದು, ಮತ್ತು ಎಣ್ಣೆ ಹಚ್ಚೋದು ಇದು ಮಾಡಿ ಆಮೇಲೆ ಬೀಗುರು ಅಂತೇಳಿ ಬೀಗುರು ಮಾಡಿದ್ದೆವು. ಬೀಗುರು ಮಾಡ್ಕೊಂಡು ಅವ್ರಿಗೆ ಇವ್ರದವ್ರಿಗೆ ಬಟ್ಟೆ ಇದು ಮಾಡ್ಕೊಂಡು ಕಸಿಂದು ರಾತ್ರಿ ಎಲ್ಲ ಊಟ ಕೊಟ್ಟೆವು. ಮತ್ತು ಮುಂಜಾನೆ ಎದ್ದು ಕಸಿಂದು ಮತ್ತೆಲ್ಲ ಸುತ್ತಿ ಎಲ್ಲ ಎಣ್ಣೆ ಹಚ್ಚಿ ಬಟ್ಟೆ ಮಾಡಿ ದೇವರಿಗೆಲ್ಲ ಮನೆಗೆ ಅಲೈ ಹಬ್ಬನೂ ಇದೆ. ಅದರ ಸಲುವಾಗಿ ಅದು ಅಲೈ ಬೀರನ್ನು ಆಸ್ವಾದ ಇರಬೇಕು, ದೇವರ ಆಸ್ವಾದ ಇರಬೇಕು ಅಂತ
ನಾವು ಎಲ್ಲಾ ದೇವರಿಗೆ ನವದಿ ಕೊಟ್ಟು ಕಸಿಂದ ಉಡಿದ್ ಮುಂಬಾದ ಭವಾನಿ ಮಂದಿರಕ್ಕೆ ಬಂದು ಅಲ್ಲೆಲ್ಲ ಹಾಲು ತಗೊಂಡು ಇಟ್ಟು ಕಸಿಂದು ಅಕ್ಷಂತಿ ಹಾಕಿ ಆಮೇಲೆ ಹುಡುಗರು ಹುಡುಗಿಯರು ತಾಯಿಂದೇರು ತಂದಿದೇರು ಎಲ್ಲರೂ ಊರು ಓಣಿದು ಹುಡುಗರು ಎಲ್ಲರೂ ಕೂಡ ಒಂದು ಮನಸ್ಸಿನಿಂದ ಮಾಡ್ಬೇಕಂತ ಹೇಳಿ ವಿಚ್ಚ ಇಟ್ಕೊಂಡು ಇದು ಮನೆಗೆ ಯಾವ ಟೈಪ್ ಮಾಡ್ತಾರ ಆ ಟೈಪ್ ಕಟ್ಟಿ ಇದೊಂದು ಕಾರ್ಯಕ್ರಮ ಮುಗಿಸ್ಬೇಕಂತ ಹೇಳಿ ನಮ್ದೊಂದು ಭವೇಶ ಇತ್ತು. ಎಲ್ಲರೂ ಕಲ್ತು ಕಸಿ ಮಾಡಿ ಇದೊಂದು ಮನ ತೃಪ್ತಿ ಪಡಿಬೇಕಂತ ಹೇಳಿ ನಾವು ಮಳೆ ಆಗಿಲ್ಲ. ಹೋದ ವರ್ಷ ಮಳೆ ಎಲ್ಲ ಸರಿಯಾಗಿತ್ತು. ಈ ವರ್ಷ ಮಳೆ ಬಂದಿಲ್ಲ. ಅದ್ರ ಸಲುವಾಗಿ ನಾವು ರಾತ್ರಿ ಭಾಸುಕಿ ಕುಕಮ್ ಹಚ್ಚೋದು, ಎಣ್ಣೆ ಹಚ್ಚೋದು, ಒಂದು 15 ಕಿಲೋ ಅಕ್ಕಿ ಹಾಕಿ ಬಂದು ಜನರಿಗೆಲ್ಲ ಊಟ ಮಾಡಿಸಿದೆವು. ಈಗ ಒಂದು 25 kg ಹುಗ್ಗಿ ಮಾಡಿದೆವು. ಅರ್ಧ ಕುಂಟಲ್ಲು ಅನ್ನ ಮಾಡಿದೆವು. ಎಲ್ಲರಿಗೂ ಊಟಕ್ಕೆ ಹೇಳಿದೆವು. ಈಗ ಭವಾನಿ ಗುಡಿ ಹಾಲಿಗೂ ತಂದು ಮತ್ತೆ ಮುಂಚೆ ಎಣ್ಣೆ ಹಚ್ಚಿ ಹಾಲಿಗೂ ತಂದು ಮತ್ತೆ ಭವಾನಿ ಗುಡಿಗೆ ಅಕ್ಷಂತಿ ಹಾಕಿ ಈಗೆಲ್ಲ ಜನರೆಲ್ಲ ಸಣ್ಣ ಸಣ್ಣ ಮಕ್ಕಳೆಲ್ಲ ನೀರು ಆಡ್ಲತ್ತಾರ. ಮಳೆ ಬರ್ತದೇನೋ ಅಂತ ನಮ್ಗೆ ಭರವಸೆ ಅದ, ನಂಬಿಕೆ ಅದ. ಮ್ಯಾಲ ಮೇಘರಾಜರ ತುಂಬ ಕುಂತಾನ, ಮನೆ ಹೋಗತ್ತನ ನಮ್ಗೆ ಕಳಿಸಿ ಕಳಿಸ್ಬೇಕು ಈಟ ನಮ್ಮ ಆಸೆ. ಅಂದ್ರೆ ಇವತ್ತು ಊರಾಗ ಏನೇನ್ ಮಾಡಿದ್ರಿ? ಇವತ್ತು ಊರ್ ಪೂರ ಎಷ್ಟು ದೇವ್ರ ಅದ ಅಷ್ಟು ದೇವ್ರಿಗೆಲ್ಲ ಹೂವಿನ ಸರ, ದಂಡಿ, ನೌದಿ ಎಲ್ಲ ಕೊಟ್ಟಿದ್ದೆವು. ಬೀರು ಎಲ್ಲ ನೌದಿ ಕೊಟ್ಟಿದ್ದೆವು. ಏನ್ ಮಾಡೋದು ನಮ್ಮ ಸಂಪ್ರದಾಯ ಪ್ರಕಾರ ನಾವೆಲ್ಲ ಮಾಡಿದ್ದೆವು. ಘಟಕ ಚಿಂಚೋಳಿ ಗ್ರಾಮಸ್ಥರ ಈ ವಿಶಿಷ್ಟ ಗೊಂಬೆಗಳ ಮದುವೆ ಹರಕೆ ಫಲಿಸಿ ವರುಣದೇವ ಶೀಘ್ರದಲ್ಲಿ ಕೃಪೆ ತೋರಿ ಗಡಿನಾಡಿನ ಹೊಲಗಳಲ್ಲಿ ಹಸಿರು ಚಿಗುರಲಿ ಎಂಬುದು ಎಲ್ಲರ ಆಶಯ.